ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ನಮ್ಮ RCB ಮತ್ತೆ ಯಂಗ್ ಟ್ಯಾಲೆಂಟೆಡ್ ಪ್ಲೇಯರ್ ನ ಪರ್ಚೇಸ್ ಮಾಡಿದೆ. ಪ್ರಮುಖವಾಗಿ ಮತ್ತೆ ಬಾಲರ್ ಅನ್ನೇ ಪರ್ಚೇಸ್ ಮಾಡಿದೆ. ಟೋಟಲ್ ಆಗಿ ಈ ಒಂದು ಆಕ್ಷನ್ ಅಲ್ಲಿ 3 ಜನ ಬಾಲರ್ ಗಳು ನಮ್ಮ ತಂಡಕ್ಕೆ ಬಂದಿದ್ದಾರೆ. ಅದರಲ್ಲೂ ನಮ್ಮ RCB ಫ್ಯಾನ್, ಮುಂಚೆ ಫ್ಯಾನ್ ಇದ್ರು, ವಿರಾಟ್ ಕೊಹ್ಲಿ ಜೊತೆ ಸೆಲ್ಫಿ ತೆಗೆದುಕೊಳ್ಳಕ್ಕೆ ಓಡಾಡ್ತಾ ಇದ್ರು ಅಂತ ವ್ಯಕ್ತಿ ಇವಾಗ ನಮ್ಮ RCB ಗೆ ಬಂದಿದ್ದಾರೆ. ಎಷ್ಟು ಅಮೌಂಟ್ಗೆ ಬಂದಿದ್ದಾರೆ, ಯಾವ ರೀತಿ ರೀಸೆಂಟ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಕಬಡ್ಡಿ ಆಗಿರ್ಬೋದು, ಕ್ರಿಕೆಟ್ ಬಗ್ಗೆ ಜಾಸ್ತಿ ವಿಡಿಯೋ ಬರ್ತಾ ಇರುತ್ತೆ. ಸೊ ಅದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ, ಸಪೋರ್ಟ್ ಮಾಡಿ. ಮೊದಲನೇದಾಗಿ ಸಾತ್ವಿಕ್ ದೇಶವಾಲ್ ಅಂತ ಹೇಳಿ ಇವರು 30 ಲಕ್ಷಕ್ಕೆ ನಮ್ಮ RCB ತಂಡವನ್ನ ಸೇರ್ಕೊಂಡಿದ್ದಾರೆ. ಸಾತ್ವಿಕ್ ದೇಶವಾಲ್ ಅವರ ಒಂದು ಬೇಸ್ ಪ್ರೈಸ್ 30 ಲಕ್ಷನೇ ಇತ್ತು. 30 ಲಕ್ಷಕ್ಕೆ ನಮ್ಮ ತಂಡವನ್ನ ಸೇರ್ಕೊಂಡಿದ್ದಾರೆ. ಮುಂಚೆ ಬೇರೆಯವರಿಗೆ ಟ್ರೈ ಮಾಡ್ತಾ ಇತ್ತು 1 ಕೋಟಿ 2 ಕೋಟಿವರೆಗೂ. ಬಟ್ ಒಂದಷ್ಟು ಬಾಲರ್ಗಳು ನಮ್ಮಿಂದ ಮಿಸ್ ಆದ್ರು. ಸಾತ್ವಿಕ್ ದೇಶವಾಲ್ ಅವರು 30 ಲಕ್ಷಕ್ಕೆ ನಮ್ಮ ತಂಡವನ್ನ ಸೇರ್ಕೊಂಡಿದ್ದಾರೆ. ಪ್ರಮುಖವಾಗಿ ಇವರು ವಿರಾಟ್ ಕೊಹ್ಲಿ ಫ್ಯಾನ್ ಅಂತಾನೆ ಹೇಳ್ಬೋದು. ಇವರು ಚಿನ್ನಸ್ವಾಮಿಯಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಮೀಟ್ ಆಗಿ ಸೆಲ್ಫಿ ಕೂಡ ತೆಗೆದುಕೊಂಡಿದ್ದಾರೆ, ಫೋಟೋ ಶೂಟ್ ಕೂಡ ಮಾಡಿಸ್ಕೊಂಡಿದ್ದಾರೆ. ಅದಷ್ಟೇ ಅಲ್ಲದೆ ಇವರ ಒಂದು ಬೆಸ್ಟ್ ಬಾಲಿಂಗ್ ಸ್ಮೆಲ್ ಏನು ಅಂತ ನೋಡೋದಾದ್ರೆ 2 ವಿಕೆಟ್ ಅನ್ನ ತೆಗೆದಿದ್ದಾರೆ. 29 ರನ್ ಅನ್ನ ಕೊಟ್ಟಿದ್ದಾರೆ 4 ಓವರ್ ಬಾಲಿಂಗ್ ಮಾಡಿ. ರೀಸೆಂಟ್ ಆಗಿ ಪಂದ್ಯದಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಂದು ಲೀಗ್ ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರು. ಬಟ್ ಇದನ್ನ ಗುರುತಿಸಿ ನಮ್ಮ DK ಮತ್ತೆ ನಮ್ಮ RCB ಮ್ಯಾನೇಜ್ಮೆಂಟ್ ಅವರು ಇವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಬಟ್ ಇವ್ರನ್ನ ಯಾವ ರೀತಿ ಎಲ್ಲಿ ಆಡಿಸ್ತಾರೆ ಗೊತ್ತಿಲ್ಲ. ಬ್ಯಾಕಪ್ ಗೆ ಅಥವಾ ಇವ್ರಿಗೆ ಯಾವುದೇ ಒಂದು ಚಾನ್ಸ್ ಸಿಗೋದು ಡೌಟ್. ಒಟ್ಟಿನಲ್ಲಿ ನೆಟ್ ಬಾಲರ್ ಆಗಿ ಆಡಿಸ್ತಾರೆ. ಬಟ್ ಈ ವರ್ಷ ಪರ್ಚೇಸ್ ಮಾಡ್ತಾರೆ, ಮುಂದಿನ ವರ್ಷ ಕೈ ಬಿಡಬಾರ್ದು. ಕಳೆದ ಬಾರಿ ರಸಿಕ್ದಾರ್ ಅವರು ಹಿಂಗೆ ಆಯ್ತು, ಆ ರೀತಿ ಮಾಡಬಾರ್ದು. ಮತ್ತೆ ಮಂಗೇಶ್ ಯಾದವ್ ಅವರು 5 ಕೋಟಿ 20 ಲಕ್ಷಕ್ಕೆ RCB ತನವನ್ನ ಸೇರ್ಕೊಂಡಿದ್ದಾರೆ. ಅವರು ಕೂಡ ಬೆಸ್ಟ್ ಬಾಲರ್. ಒಟ್ಟಿನಲ್ಲಿ ಹೊಸಬ್ರು ಬರ್ತಾ ಇದ್ದಾರೆ, ನೋಡೋಣ. ಇನ್ನೂ ಕೂಡ ತುಂಬಾ ಜನ ಬರೋರು ಇದ್ದಾರೆ. ನಮ್ಮ ಹತ್ರ ಇನ್ನೇನು ಪರ್ಸ್ ಬ್ಯಾಲೆನ್ಸ್ ಜಾಸ್ತಿ ಇಲ್ಲ ಗುರು. ನನ್ನ ಪ್ರಕಾರ ಇನ್ನೊಂದು 3 ಕೋಟಿ ಇದೆ. 3 ಕೋಟಿಯಲ್ಲಿ ಒಂದು 3-4 ಜನರನ್ನ ಪರ್ಚೇಸ್ ಮಾಡ್ತಾರೆ ಅಂತ ನನ್ಗೆ ಅನಿಸ್ತಾ ಇದೆ. ನೋಡೋಣ, ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣಂತೆ. ಥ್ಯಾಂಕ್ ಯು.